ನಗರದ ವಿದ್ಯಾನಗರದಲ್ಲಿರುವ ಚಿತ್ಕಲಾ ಫೌಂಡೇಶನ್ ಕಲಾಶ್ರೀ ಗ್ಯಾಲರಿಯಲ್ಲಿ ಭಾನುವಾರದಂದು ಆಯೋಜನೆ ಮಾಡಲಾಗಿದ್ದ ಮೈಸೂರಿನ ಶೋಭಾರಾಣಿ ಅವರ ಮಸ್ಸೆ ಹೆಜ್ಜೆ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಸಾಮಾಜಿಕ ಹೋರಾಟಗಾರ್ತಿ ಸಾಹಿತಿ ರೂಪಾ ಹಾಸನ್ ಉದ್ಘಾಟಿಸಿದರು. ನಂತರ ಸಾಹಿತಿ ರೂಪಾ ಹಾಸನ್ ಕಲಾಕೃತಿಗಳನ್ನು ವೀಕ್ಷಿಸಿ ಸಂತೋಷ ವ್ಯಕ್ತಪಡಿಸಿದ ನಂತರ ಮಾತನಾಡಿ, ಇಂತಹ ಕಲಾಕೃತಿಗಳು ಕಾಣುವುದು ಅಪರೂಪ. ಕಲೆ ಎಂಬುದನ್ನು ಯಾರು ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಜೀವಿತ ಅವಧಿಯಲ್ಲಿ ನಂತರದಲ್ಲೂ ಈ ಕಲೆ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿ ಜೀವಂತ ಇರುತ್ತದೆ ಎಂದರು. ಶೋಭಾರಾಣಿ ಚಿತ್ರಕಲಾ ಪ್ರದರ್ಶನದ ಕುರಿತು ಕಲಾವಿದ ಕಲಾಚಿಂತಕ ಗಣಪತಿ ಅಗ್ನಿಹೋತ್ರಿ ಅವರು ಕಲೆಯ ಕುರಿತು ಅಭಿಪ್ರಾಯವನ್ನು ಹಂಚಿಕೊಂಡರು. ಇದೇ ವೇಳೆ ಕಲಾವಿದ ಕಲಾ ವಿಮರ್ಶಕ ಗಣಪತಿ ಅಗ್ನಿಹೋತ್ರಿ ಮತ್ತು ಕಲಾವಿದ ಬಿಎಸ್ ದೇಸಾಯಿ ಹಾಗೂ ಕಲಾವಿದೆ ಶೋಭಾರಾಣಿ, ಕಲಾವಿದ ಜಯದೇವಣ್ಣ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.